ಎಲ್ಲರಿಗೂ ನಮಸ್ಕಾರ. ರಸಸ್ವಾದ ಚಾನಲ್ಗೆ ಸ್ವಾಗತ. ಇವತ್ತು ಹೆಲ್ತಿಯಾಗಿರೋಂಥ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಬಾದಾಮಿ, ಗೋಡಂಬಿ ಮತ್ತು ಅದ್ರ ಜೊತೆಗೆ ಓಟ್ಸು ಮತ್ತು ಮಖಾನ ಒಂದು 2 ಕಪ್ಪಷ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ನಾನು ಸ್ವೀಟಿಗೆ ಯಾವುದೇ ಸಕ್ಕರೆ ಅಥವಾ ಕಂಡೆನ್ಸ್ ಮಿಲ್ಕು, ಕ್ರೀಮು ಏನೂ ಯೂಸ್ ಮಾಡ್ತಾಯಿಲ್ಲ. ಬರೀ ಖರ್ಜೂರ ಹಾಕೋತಾ ಇದ್ದೀನಿ. ನಿಮಗೆ ಖರ್ಜೂರ ಫ್ಲೇವರ್ ಇಷ್ಟ ಇಲ್ಲದೆ ಇರೋರು ಬೇಕಾದರೆ ಕೆಂಪು ಕಲ್ ಸಕ್ಕರೆನೂ ಹಾಕ್ಕೋಬೋದು, ಇಲ್ಲ ಹನಿ ಸಹ ಹಾಕ್ಕೋಬೋದು. ಅದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ಬಿಸಿ ಹಾಲು ಹಾಕ್ಕೊಂಡ್ರೆ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ. ತಣ್ಣಗಿರೋ ಹಾಲು ಹಾಕ್ಕೊಂಡ್ರೆ 1 ಅವರ್ ನೆನೆಸ್ಬೇಕು ಅಷ್ಟೇ. ನೋಡಿ, ಹಾಲಲ್ಲೆಲ್ಲ ನೀಟಾಗಿ ಮುಳುಗ್ತಾ ಇದೆ. ಮಾಖಾನ ಇನ್ನೂ ನೆಂದು ಅದೇ ಕುಗ್ಗುತ್ತೆ, ಏನು ಪರವಾಗಿಲ್ಲ. ಇದನ್ನೆಲ್ಲ ಚೆನ್ನಾಗಿ 1 ಅವರ್ ನೆನೆಯೋಕೆ ಇಟ್ಕೋಬೇಕು. ಅದಾದಮೇಲೆ 2 ಸ್ಪೂನಷ್ಟು ಕೋಕೋ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಫೈನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ ಐಸ್ ಕ್ರೀಮು. ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಬ್ಲೆಂಡ್ ಮಾಡಿಕೊಂಡು ಅದಕ್ಕೆ ನಿಮ್ಗೆ ಇಷ್ಟವಾಗಿರೋ ಡ್ರೈ ಫ್ರೂಟ್ಸು ಅಥವಾ ಟೂಟಿ ಫ್ರೂಟಿ, ಚೆರಿ, ನಿಮ್ಗೆ ಏನು ಇಷ್ಟನೋ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಒಂದು 8 to 10 ಅವರ್ಸ್ ಫ್ರೀಸ್ ಮಾಡಿದ್ರೆ ನಮ್ಮದು ಐಸ್ ಕ್ರೀಮ್ ರೆಡಿ ಆಗಿಬಿಡುತ್ತೆ. ತುಂಬಾ ಹೆಲ್ತಿಯಾಗಿರುತ್ತೆ ಐಸ್ ಕ್ರೀಮು. ನೀವು ಬೇಕಾದ್ರೆ ಚಿಕ್ಕ ಮಕ್ಳಿಗೂ ಸಹ ಇದನ್ನು ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹೊರಗಡೆದು ತರೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ಗಿಲ್ಟ್ ಫ್ರೀಯಾಗಿ ಐಸ್ ಕ್ರೀಮ್ ತಿನ್ಬೋದು. ಯಾರೇ ಡಯಟ್ ಮಾಡ್ತಾ ಇರೋರು ಸಹ ಆರಾಮಾಗಿ ತಿನ್ಬೋದು, ಯಾಕೆಂದರೆ ಇದರಲ್ಲೆಲ್ಲ ಆಲ್ಮೋಸ್ಟ್ ಪ್ರೋಟೀನ್ ರಿಚ್ ಆಗಿರೋ ಅಂಥದ್ದೇ ಇದೆ. ಮತ್ತು ನೋಡಿ, ತೆಗೆದ ತಕ್ಷಣ ಸ್ವಲ್ಪ ಗಟ್ಟಿ ಇರುತ್ತೆ ಇದು. ಹಾಗಾಗಿ ಒಂದು 5 ನಿಮಿಷ ಬಿಟ್ಟು ಆಮೇಲೆ ಸ್ಕೂಪ್ ಮಾಡಿ ಇದ್ರ ಜೊತೆಗೆ ನಾನಿಲ್ಲಿ ಚಾಕ್ಲೇಟ್ ಸಿರಪ್ನ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಅದು ಆಪ್ಷನಲ್ಲು. ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಎಲ್ಲರೂ ಈ ಸಮ್ಮರ್ಗೆ ಈ ಥರ ಹೆಲ್ತಿ ಐಸ್ ಕ್ರೀಮ್ನ ಟ್ರೈ ಮಾಡಿ ನೋಡಿ. ಹೇಗೆ ಬಂತು, ನಿಮಗೆಲ್ಲ ಇಷ್ಟ ಆಯಿತಾ ಅಂತ ಸಹ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಾರ್ಮಲಾಗಿ ಹೇಗೆ ಐಸ್ ಕ್ರೀಮ್ ಮಾಡ್ಬೋದು ಅಂತ ಅದನ್ನು ತೋರಿಸ್ತೀನಿ. ಅದು ಇಷ್ಟ ಆದವ್ರು ಆ ಥರನೂ ಮಾಡ್ಕೋಬೋದು, ಇಲ್ಲ ಹೆಲ್ತ್ ಕಾನ್ಷಿಯಸ್ ಇರೋರು, ಮಕ್ಕಳಿಗೆ ಅಥವಾ ಸ್ವಲ್ಪ ಡಯಾಬಿಟಿಸ್ ಇರೋರು ಈ ಥರನೂ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.